ಸಿಗಂದೂರು. ಈ ವಿಡಿಯೋದಾಗ ನಮ್ಮ ಕರ್ನಾಟಕದ ಟ್ರೆಂಡಿಂಗ್ ಹಾಟ್ಸ್ಪಾಟ್ ಆದ ಸಿಗಂದೂರಿಗೆ ಹೋಗೋದು ಹೆಂಗ, ಯಾವ ರೂಟಿಂದ ಹೋಗೋದು, ಮತ್ತು ಇಲ್ಲಿ ನಮ್ಮ ಇಂಡಿಯಾದ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಐತಂತ್ರಿ, ಅದನ್ನ ನೋಡ್ಕೊಂಬರ್ರಿ. ಸಿಗಂದೂರ್ ನಿಯರ್ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಐತ್ರಿ, ಮತ್ತೆ ಇನ್ನೊಂದು ಫ್ಯಾಮಿಲಿ ಫಾಲ್ಸ್ ಅಂದ್ರೆ ನೆಪ್ಲಿ ಫಾಲ್ಸ್ ಐತಿ. ಎಲ್ಲ ನೋಡ್ಕೊಂಬರೋಣಂತ ಬರ್ರಿ. ಈ ವಿಡಿಯೋದಾಗ ನಾ ಅಷ್ಟೇ ಇರಂಗಿಲ್ಲ ರೀ, ನಮ್ಮ ಕುಟ್ಟಾಗ ನಮ್ಮ ಫ್ಯಾಮ್ಲಿನೂ ಇರ್ತೈತಿ. ನಮ್ಮ ಫ್ಯಾಮ್ಲಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡ್ರಿ. ನಮ್ಮ ಮಾಮಾರ ಮಗ ನಿದ್ದೆ ಆಗಿಲ್ರಿ ಪಾಪ, ಮುಖ ನೋಡ್ರಿ ಹಂಗಾಗೈತಿ. ನಮ್ಮ ತಮ್ಮ, ನಮ್ಮ ಬೇಗ, ನಮ್ಮ ಅಕ್ಕ, ನಮ್ಮ ಅಕ್ಕ, ನಮ್ಮ ಮಳೆ ಚಪ್ಪಲ್ ಹಾಕೋದಿಲ್ಲ. ನಿಮಗೂ ಹಿಂಗಾಗಿರ್ತೈತಲ್ಲ, ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀರಿ, ಟ್ರಿಪ್ಪಿಗೆ ಹೋಗಕ್ಕೆ ಆಗ್ತಿರಂಗಿಲ್ಲ, ಆ ಕೆಲಸ ಈ ಕೆಲಸ ಅಂತಂದು ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀರಿ. ನಮ್ಮದು ಹಂಗಾಗೈತ್ರಿ. ಒಂದು 3 ವೀಕ್ ಆಯ್ತು ಹೋಗ್ಬೇಕಂತ ಅನ್ಕೊಂಡು ಆಗಿದ್ದಿಲ್ಲ. ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂದೈತೆ ನೋಡ್ರಿ. ಬಡ ಹುಡುಗ ಪಾಪ ಬೂಗ್ ನಮ್ಮ ಮಳೆ ನೋಡ್ರಿ ಫುಲ್ ರೆಡಿಯಾಗಿ ಚಸ್ಮಾ ಹಾಕ್ಕೊಂಬಿಟ್ಟಾನ. ಹಾಯ್ ಮಾಡ ನಮ್ದ ನಂಗೆ ಹೇಳ್ತೈತಿ ನಿಮ್ದು ಏನ್ರಲಿ ಅಂತ ಅನ್ನೋದು. ಈ ಸಿಗಂದೂರು ಶಿವಮೊಗ್ಗ ಜಿಲ್ಲೆ ಸಾಗರ್ ತಾಲೂಕು ಒಳಗೆ ಬರ್ತೈತ್ರಿ. ಹುಬ್ಳಿಯಿಂದ 194 ಕಿಲೋಮೀಟರ್ ಆಕೈತಿ, ಮತ್ತು ಬೆಂಗಳೂರಿಂದ 390. ಹುಬ್ಳಿ ಮತ್ತು ಬೆಂಗಳೂರಿಂದ ಡೈರೆಕ್ಟ್ ಬಸ್ಸು ಇರ್ತಾವು. ಸಿಗಂದೂರಿಗೆ ಪ್ರೈವೇಟ್ ವೆಹಿಕಲ್ಸು ತರ್ಬೋದ್ರಿ, ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಬರ್ಬೋದು. ನೀವು ಸಿಗಂದೂರ್ ಟೆಂಪಲ್ನ ಮ್ಯಾಪ್ ಒಳಗಿಂದ ನೋಡಿದ್ರೆ ನಿಮ್ಗೆ ಕಾಣಿಸೋದು ಅಲ್ಲಿಗೆ ಹೋಗಕ್ಕೆ 2 ದಾರಿ. ಒಂದು ಸಾಗರದಿಂದ ಅಲ್ಲಿಗೆ ರೀಚ್ ಆಗ್ಬೋದು, ಇನ್ನೊಂದು ಆ ಸೈಡ್ ಕೊಲ್ಲೂರು ಮತ್ತು ಕುಂದಾಪುರ ರೂಟಿಂದ ಅಲ್ಲಿಗೆ ಹೋಗ್ಬೋದು. ಶರಾವತಿ ನದಿ ಮ್ಯಾಗ ಕಟ್ಟಿದ ಈ ಬ್ರಿಡ್ಜ್ನ ಜುಲೈ 14ನೇ ತಾರೀಕು ಓಪನ್ ಮಾಡ್ತಾರೆ ರೀ. ಓಪನ್ ಮಾಡಿದ ಮ್ಯಾಗ ಇಷ್ಟು ಹೈಪ್ ಆಗಿತ್ತು ಅಂತಂದ್ರೆ ಇದ್ರದ್ದು ಈಗೂ ಅಷ್ಟು ಹೈಪ್ ಐತಿ. ಸೊ ಅದಕ್ಕೆ ನಾವು ನೋಡಕ್ಕೆ ಬಂದೀವಿ. ಇದು ಟೋಟಲ್ ಒಂದು 2.5 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ ಅಷ್ಟು ಉದ್ದ ಐತಂತೆ. ಮತ್ತು ನಮ್ದು ಇಂಡಿಯಾದ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಅಂತ ಕರೀತಾರೆ. ಮತ್ತು ಅದ್ರಾಗ 800 ಮೀಟ್ರ್ ಕೇಬಲ್ ಬ್ರಿಡ್ಜ್ ಐತ್ರಿ. ಇದ್ರದ್ದು ಕನ್ಸ್ಟ್ರಕ್ಷನ್ 2019ಕ್ಕೆ ಸ್ಟಾರ್ಟ್ ಮಾಡಿ 2025ಕ್ಕೆ ಮುಗಿಸಿದ್ರಿ. ಒಂದು 6 ವರ್ಷ ಟೈಮ್ ತೊಗೊಂಡವ ಈ ಬ್ರಿಡ್ಜ್ನ ಕಟ್ಟಾಕ. ಇವ ನೋಡ್ರಿ ಇಲ್ಲಿ ಕಾಣತಾವಲ್ಲ ಕೇಬಲ್. ಸೊ ಇದಕ್ಕೆ ಕೇಬಲ್ ಬ್ರಿಡ್ಜ್ ಅಂತಾವೆ. ಇನ್ನೂ ಅಲ್ಲಿ ಮ್ಯಾಗೆಲ್ಲ ಕೇಬಲ್ ಬರ್ತಾವ್ರಿ, ಇನ್ನೂ ಪೂರಾ ಕಂಪ್ಲೀಟ್ ಆಗಿಲ್ಲ, ಕನ್ಸ್ಟ್ರಕ್ಷನ್ ನಡೆಯತೈತಿ. ಇದು 800 ಮೀಟರ್ಸ್ ಉದ್ದೈತಂತ್ರಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಮಟ್ಟ ಮುಗಿತೈತಿ. ಸೊ ಈ ಬ್ರಿಡ್ಜ್ನ ಕಟ್ಟಾಕ ಬರೀ 6 ವರ್ಷದಷ್ಟು ಪರಿಶ್ರಮ ಇಲ್ರಿ, ಇದರಿಂದ 60 ವರ್ಷದ ಪರಿಶ್ರಮ ಐತಿ. 60 ವರ್ಷ ಎಲ್ಲ ಹೋರಾಟ ಮಾಡಿ ಫೈನಲಿ ಈ ಬ್ರಿಡ್ಜ್ನ ಕಟ್ಟಿದ್ರು. ಸೊ ಅವಾಗ ಇಲ್ಲಿದ್ದ ಜನ, ಇಲ್ಲಿ ಲೋಕಲ್ ಜನ ಮತ್ತು ಇಲ್ಲಿ ಬರೋ ಟೂರಿಸ್ಟ್ ಎಲ್ಲ ಕೇಳಿದ್ರಂತ ಗೌರ್ಮೆಂಟಿಗೆ ಬ್ರಿಡ್ಜ್ ಕಟ್ಟಿಸ್ಕೊಡ್ರಿ ಅಂತ ಅಂದು. 60 ವರ್ಷದಿಂದ ಬ್ರಿಡ್ಜ್ ಕಟ್ಟಿಕೊಡೋ ಅಂತ ಅಂದಾಗ ಆ ಲಾಂಚ್ ಫೆಸಿಲಿಟಿ ಮಾಡಿದ್ರಂತ್ರಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ಸೊ ಆ ಲಾಂಚ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡಿದ್ಮ್ಯಾಗ ಜನ ಎಲ್ಲ ಇಷ್ಟಪಟ್ಟರು, ಅದ್ರಾಗ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಏನಾಗಿತ್ತಂತ ಒಂದು ಪ್ರಾಬ್ಲಮ್, ಜನ ವೇಟ್ ಮಾಡ್ಬೇಕಾಗಿತ್ತು ಒಂದು ಲಾಂಚ್ ಹೋಗಿ ಬಳ್ಳಿ ಬರ್ಬೇಕಂದ್ರೆ, ಮತ್ತು ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಸೊ ಅದ್ರ ಸಲುವಾಗಿ ಏನು ಮಾಡಿದ್ರು ಅಂತಂದ್ರೆ 2019ಕ್ಕಿಂತ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 2025ಕ್ಕೆ ಮುಗಿಸಿ ಜನಕ್ಕೆ ಭಾಳ ಹೆಲ್ಪ್ ಆಗಂಗೆ ಮಾಡಿದ್ರೆ. ಸೊ ಇದ್ರದ್ದು ಟೂರಿಸಮ್ ಇನ್ನೂ ಬೂಸ್ಟ್ ಆಗೈತ್ರಿ. ಯಾಕಂತಂದ್ರೆ ಜನ ಭಾಳ ಕಡೆಯಿಂದ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಾಂಚ್ ಬಂದಾದರೂ ಇಲ್ಲೊಂದು ಲಾಂಚ್ ಹೊಂಟೈತೆ ನೋಡ್ರಿ. ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡೋ ಲಾಂಚ್ ಇರ್ಬೇಕದು. ಜನ ಮತ್ತು ಬಸ್ ವೆಹಿಕಲ್ಸ್ ಅದು ಏನು ಹಾಕ್ಕೊಂಡು ಹೊಂಟಿಲ್ಲ. ಓಹ್, ವಿ ಆರ್ ಲಕ್ಕಿ ಟು ಸಿ ದಿಸ್. ಲಾಂಚ್ ಒಳಗೆ ಹೋಗಿರಿ ಎಲ್ಲರೂ? ಕರ್ಕೊಂಡೋದ್ರು ಹೋಗ್ಕಿರಿ ನೀವು? ಹೋಗಿನೋ ಚಿಂಟೋ ಹೋಗಿನ ಅದ್ರಾಗ ಜಿಗಿ ಇಲ್ಲಿಂದ? ನೀವೇನಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೊಂಡು ಬರ್ತೀರಿ ಅಂತ ಅಂದ್ರೆ ಈ ಬ್ರಿಡ್ಜ್ ಕಡೆ ಸ್ಟಾಪ್ ಇರಂಗಿಲ್ಲ. ಯಾವ ವೆಹಿಕಲ್ ಒಳಗೆ ಬಂದಿರ್ತೀರಿ ನೋಡು, ಅದ್ರಾಗ ಕುಂತ ಆರಾಮ್ನ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಪ್ರೈವೇಟ್ ವೆಹಿಕಲ್ ತರ್ತೀರಿ ಅಂತ ಅಂದ್ರೆ ಇಲ್ಲೇ ಸೈಡ್ ಬ್ರಿಡ್ಜ್ ಕಡೆ ಪಾರ್ಕಿಂಗ್ ಮಾಡಿ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಮಸ್ತ್ ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ನೋಡ್ರಿ ಎಲ್ಲ ಫುಲ್ ಫೋಟೋ ಶೂಟ್ ಒಳಗೆ ಬ್ಯುಸಿ ಆಗಿಬಿಟ್ಟಾರ. ಬ್ರಿಡ್ಜ್ ನೋಡಿ ಏನ್ ಅನ್ನಿಸ್ತವಾ ಜ್ಯೋತಿ ಅಕ್ಕ? ಬೆಳಗಿಂದ ಬಂದು ನೋಡಿ ಫೋಟೋ ತಕೊಳ್ಳೋರು ನೋಡಿ ಎಲ್ಲ ಖುಷಿ ಆಯ್ತು. ಆದ್ರೆ ಅಲ್ಲೆಲ್ಲ ಓಡಾಡ್ತಿದ್ವಿ ಅಲ್ಲ ಬ್ರಿಡ್ಜ್ ಒಳಗ ನದಿ ಒಳಗ ನಾವು ಕಟ್ ಹಾ
ಲಾಂಚ್ ಒಳಗೆ ಓಡಾಡ್ತಿದ್ವಲ್ಲ ಹಾ ಅದು ಇದಕ್ಕಿಂತ ಮಜವಾಗಿತ್ತು, ಅದು ಎಮೋಷನ್ನು. ಎಮೋಷನ್. ಇದೆಲ್ಲ ಕಾಮನ್ ಹೋಗೇ ಹೋಗ್ತೇವೆ ನಾವು. ಅಲ್ಲಿ ಈಗ ಹೊಟ್ಟೆ ಪಾಡು ಸ್ವಲ್ಪ ಕಷ್ಟ ಆಗಿರ್ಬೋದು. ಹಾ ನೀವೇನು ಅನಿಸ್ತೀರಿ ಮಾಮಾರ? ಆಗಿದೆ, ಸೂಪರ್ ಆಗಿದೆ, ಸೂಪರ್ ರೀ, ಸೂಪರ್ ವಾವ್ ಮಸ್ತ್. ಸೂಪರ್ ಆಗಿದೆ. ನಮ್ಮ ಕರ್ನಾಟಕದಾಗ ಒಂದು ಇಂಥ ಬ್ರಿಡ್ಜ್ ಕಟ್ಟ್ಯಾರ ಅಂದ್ರೆ ಅದು ನಮ್ಮ ಹೆಮ್ಮೆ. ಎಸ್ ಎಸ್ ಹೇಳೋ, ನಿನಗೆ ಹೆಂಗ ಅನಿಸ್ ಬಂದ? ಬಾರಿ ಚಲೋ ಮಾಡ್ಯಾರ. ಹಾ ಮೋಸ್ಟ್ಲಿ ಲೈಟ್ ಗೀಟ್ ನೋಡಿ ರಾತ್ರಿ ಬಂದ್ರೆ ಇನ್ನೂ ಚಲೋ ಅನಿಸ್ತೈತೆ ಅಂತ ಕಾಣಿಸ್ತೈತಿ. ನೈಟ್ ರಾತ್ರಿ ಬಂದ್ರೆ ನದಿ ಕಾಣಂಗಿಲ್ಲಲ್ಲ. ಕಾಣಂಗಿಲ್ಲ ಕರೆ, ಬಟ್ ಇದು ಬ್ರಿಡ್ಜ್ ಬಾರಿ ಲುಕ್ ಕಾಣೈತಿ. ಓ ಇವತ್ತಿಲ್ಲೇ ಹೋಗ್ಬಿಟ್ಟು ಹೋಗ್ಬಿಡೋಣ ಇಲ್ಲಿ. ಇವತ್ತು ರಾತ್ರಿ ಇಲ್ಲೇ ಇದ್ದು ಹೋಗಿಬಿಡುವ. ಇಲ್ಲಿ ವಯಸ್ಸಾದ ಲೆಜೆಂಡ್ಸ್ ಅದಾರ, ಅವ್ರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ ಬರ್ರಿ. ಈ ಬ್ರಿಡ್ಜಿಗೆ ಬಂದು ನೀವು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಯಾರು ಒಬ್ಬರು. ಎಕ್ಸ್ಪೀರಿಯನ್ಸ್ ಹೆಂಗ ಅನ್ಸಾತೈತಿ ಈ ಬ್ರಿಡ್ಜ್ ಅಂತ? ಹಾ ರೀ, ಬಹಳ ಖುಷಿ. ಹೌದಾ? ಬ್ರಿಡ್ಜ್ ಹಾ ಹಾ ಶ್ರಮ ಹಾ ರೀ, ಪ್ರಯತ್ನ. ಸರ್ ಇವಾಗ ಲಾಂಚ್ ಬಂದ್ ಆತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನಿಲ್ಲ, ಒಳ್ಳೇದಾಯ್ತು, ಬಂದಾಯ್ತು. ಏನು ಹಾ, ಎಲ್ಲರಿಗೂ ಟೈಮ್ ಸೇವಿಂಗ್ ಅಂತ ಹೇಳ್ತೀರಾ? ಲೈಫ್ ಸೇವಿಂಗ್ ಆಂಚು ಹಾ ಸರ್, ಲಿಮಿಟೆಡ್ ಪೀರಿಯಡ್. ಓಕೆ ಓಕೆ. ವಾಟರ್ ರೈಸಸ್, ನೀರು ಡ್ಯಾಮ್ ಅಲ್ಲಿ ಶೇಖರ ಆದ ಹೋಗಕ್ಕಾಗಲ್ಲ. ನೀರು ಎತ್ತರ ಆದಾಗ ಲಾಂಚ್ ಹೋಗಕ್ಕಾಗಲ್ಲ. ಹೌದು ಸರ್. ಹಾ ಹಾ ಹಾ, ಎಲ್ಲ ಬಂದ್ ಆಗ್ಬಿಡ್ತೈತೆ. ಟೂರಿಸ್ಟ್ ಯಾರು ಬರಂಗಿಲ್ಲ, ಲೋಕಲ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಂಗಿಲ್ಲ. ಓಕೆ. ಯಾರಾದ್ರೂ ಕಾಯಿಲೆ ಕಸಾಲೆ ಗರ್ಭಿಣಿಯವರು ಯಾರನ್ನೂ ಕರ್ಕೊಂಡು ಹೋಗಕ್ಕಾಗಿಲ್ಲ. ಎಷ್ಟೋ ಕಡೆಗೆ ಸಣ್ಣ ಸಣ್ಣ ದೋಣಿಗಳಲ್ಲಿ ಹೋಗಕ್ ಹೋಗಿ ಮುಳುಗಿ ಓಕೆ ಓಕೆ. ಒಂದು ಸಲ ಇದಾಗಿದ್ರಿ, ಇಲ್ಲಿ ಡೆತ್ ಆಗಿದ. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ ಸರ್. ಓಕೆ. ಆ ಬ್ರಿಡ್ಜ್ ದಾಟಿ 3 ಕಿಲೋಮೀಟರ್ ಹೋದಂಗೆ ನಮಗೊಂದು ಆರ್ಚ್ ಕಾಣ್ತೈತ್ರಿ. ಅದು ಚೌಡೇಶ್ವರಿ ದೇವಿ ಟೆಂಪಲ್ಗೆ ಹೋಗೋ ರೂಟ್. ಇನ್ನೊಂದು ರೂಟ್ ಇರ್ತೈತಿ, ಅದು ಕೊಲ್ಲೂರಿಗೆ ಹೋಗೈತಿ. ಮಾರ್ನಿಂಗ್ 9 o'clock ರೀಚ್ ಆದಿವ್ರಿ ಸಿಗಂದೂರು. ಎಷ್ಟು ರಶ್ ಐತೆ ನೋಡ್ರಿ, ಇವತ್ತು ಸಂಡೇ ಬೆಳಿಗ್ಗೆನೇ ಎಷ್ಟು ರಶ್ ಐತೆ. ಸೊ ನೀವೇನಾರು ವೀಕೆಂಡ್ಸ್ ಹೋಗಿ ಪ್ಲ್ಯಾನ್ ಮಾಡತ್ತೀರಿ ಅಂತಂದ್ರೆ ಎಷ್ಟು ಜಲ್ದಿ ಆಕೈತಿ ಅಷ್ಟು ಜಲ್ದಿ ಬರಕ್ಕೆ ಟ್ರೈ ಮಾಡಿರಿ, ಇಲ್ಲಾಂದ್ರೆ ಫುಲ್ ರಶ್ ಆಗಿಬಿಡ್ತೈತಿ. ಇಲ್ಲಿಗೆ ಬರಾಕ ಸಾಗರದಿಂದ ಡೈರೆಕ್ಟ್ ಬಸ್ಸು ಇರ್ತಾವೆ ಮತ್ತು ಗೌರ್ಮೆಂಟ್ ಬಸ್ಸು ಇರ್ತಾವೆ. ಈ ಪಾರ್ಕಿಂಗ್ ಏರಿಯಾದ ಮಟ್ಟ ಬಂದು ಬಿಟ್ಟು ಹೋಗ್ತಾವೆ ನೋಡ್ರಿ. ಈ ಟೆಂಪಲ್ ಒಳಗೆ ಎಲ್ಲ ಫೆಸಿಲಿಟಿನೂ ಐತಿ ನೋಡ್ರಿ. ಇಲ್ಲಿ ಸ್ನಾನದ ಗೃಹ, ವಾಶ್ರೂಮ್ ಮತ್ತು ಉಳ್ಕೊಳಕ್ಕೆ ವಸತಿ ಗೃಹನೂ ಅದಾವ ಇಲ್ಲಿ. ಮತ್ತು ಪ್ರಸಾದದ ವ್ಯವಸ್ಥೆನೂ ಮಾಡ್ಯಾರ. ಪ್ರಸಾದ ಏನಾರ ಮಿಸ್ ಆತಂತ ಅಂದ್ರೆ ಟೆನ್ಷನ್ ತೊಗೊಬೇಡ್ರಿ, ಇಲ್ಲಿ ಹೋಟೆಲ್ನೂ ಅದಾವು. ಸಿಗಂದೂರು ಮಠ ಬಂದಿರ ಅಂತ ಅಂದ್ರೆ ಸಿಗಂದೂರಿಂದನ ಒಂದು 75 ಕಿಲೋಮೀಟರ್ ದೂರ ಇರೋ ಈ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ನ ನೋಡೋದು ಮಿಸ್ ಮಾಡಬೇಡ್ರಿ. ಅದು ಈ ಮಾನ್ಸೂನ್ದೊಳಗೆ ಅಂಕಾರ ಸ್ವರ್ಗ ನೋಡ್ದಂಗೆ ಆಕೈತಿ ನಿಮಗದ್ನ. ಹಂಗೆ ಲಿಂಗನಮಕ್ಕಿ ಡ್ಯಾಮಿಗೆ ಹೋಗಿದ್ರಿ, ಅದು ಕ್ಲೋಸ್ ಆಗಿತ್ತು. ಅದ ದಾರ್ಯಾಗ ಒಂದು ಬೆಸ್ಟ್ ಪ್ಲೇಸ್ ಸಿಕ್ಕೈತೆ ನೋಡ್ರಿ. ಅಲ್ಲೊಂದು ಮನೆ ಐತಿ, ಸ್ವರ್ಗದಾಗ ಮನೆ ಕಟ್ಟ್ಯಾರ ಅವ್ರು. ವಾವ್, ಜಸ್ಟ್ ವಾವ್. ಮತ್ತು ಇಲ್ಲಿ ಪಾರ್ಕಿಂಗ್ ಒಳಗೆ ಬಿಟ್ಟಿಲ್ರಿ, ಯಾಕಂತಂದ್ರೆ ಇಲ್ಲಿ ಮುಂದೆ ಆರ್ಚ್ದ ಕನ್ಸ್ಟ್ರಕ್ಷನ್ ನಡೆಯತೈತಿ. ಸೊ ಅದ್ರ ಸಂಬಂಧ ಒಳಗೆ ಪಾರ್ಕಿಂಗ್ ಬಿಟ್ಟಿಲ್ಲ, ಹೊರಗೆ ಪಾರ್ಕ್ ಮಾಡಬರ್ಬೇಕು. ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ವ್ಯೂ ನೋಡ್ರಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡು ಸಾಯೋ ತನಕ ಸಂಸಾರದಲ್ಲಿ ಗಂಡ ಕೊಂಡಿ ಏರಿಕೊಂಡು ಹೋಗೋದಿಲ್ಲ ಸರ್ಕಾರ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಬಂಡಿ. ಅಲ್ಲೆಲ್ಲ ನಿಂತು ನೋಡೋದಿತ್ತು, ಬಂದ್ ಮಾಡ್ಯಾರ ನೋಡ್ರಿ ಈಗ. ಸೊ ಜನಕ್ಕೆ ಇಲ್ಲಿ ಅಷ್ಟೇ ಬಿಟ್ಟಾರ. ಸೊ ಅಲ್ಲಿ ಕೆಳಗೆಲ್ಲ ಎಂಥ ಜನ ಅದಾರ ನೋಡ್ರಿ, ತಿಂದು ಇಲ್ಲೇ ಹೋಗ್ಯದ. ನಾವೀಗ ನಿಂತು ನೋಡತ್ತೇವೆ ನೋಡ್ರಿ, ಇದು ಉತ್ತರ ಕನ್ನಡ ಜಿಲ್ಲೆದಾಗ ನಿಂತು ನೋಡತ್ತೇವಿ. ಸೊ ಅಲ್ಲಿ ನಿಂತು ನೋಡೋ ವ್ಯೂ ಪಾಯಿಂಟ್ ಏನಿದೆ ನೋಡ್ರಿ, ಅದು ಶಿವಮೊಗ್ಗ ಜಿಲ್ಲೆದಾಗ ನಿಂತು ನೋಡೋ ವ್ಯೂ ಪಾಯಿಂಟ್. ಕೆಳಗೆ ಹೋಗೋ ರೂಟ್ ಐತೆ ನೋಡ್ರಿ, ಅದನ್ನೂ ಎಲ್ಲ ಬಂದ್ ಮಾಡ್ಯಾರಿ. ಅಲ್ಲೆಲ್ಲ ನಿಂತು ನೋಡೋದು ಬಂದ್ ಮಾಡ್ಯಾರ. ಕಾನ್ಸ್ಟ್ರಕ್ಷನ್ ನಡೆಯತ್ತೈತಂತ, ಅದ್ರ ಸಲುವಾಗಿ ಎಲ್ಲ ಬಂದ್ ಮಾಡಿಟ್ಟಾರ. ನೀರು ಭಾಳ ಇತ್ತಂತ ಅಂದ್ರೆ ಫಾಗಿಂದ ತುಂಬಿ ನಿಮಗೆ ಏನೂ ಕಾಣಂಗಿಲ್ಲ ರೀ. ಇಷ್ಟ ನೀರು ಇದ್ರನ ಎಷ್ಟು ಚೊಕ್ಕ ಕಾಣೈತೆ ಹೇಳ್ರಿ ವ್ಯೂ.
ಸೊ ಇಲ್ಲೊಂದು ಮಹಾತ್ಮ ಗಾಂಧಿ ಪವರ್ ಹೌಸ್ ಅಂತ ಐತ್ರಿ. ಇಲ್ಲಿಂದ ಏನೋ ಕರೆಂಟ್ ಜನ್ರೇಟ್ ಆಕೈತಂತ. ಸೊ ನಾವು ಇದ್ದಾಗ ಅದು ಬಂದಾಗಿತ್ತು, ನೀವು ಹೋದಾಗಿತ್ತಂದ್ರೆ ನೋಡ್ಕೊಂಡು ಬರ್ರಿ. ಜೋಗ್ ಫಾಲ್ಸಿಂದ ಒಂದು 20 ಕಿಲೋಮೀಟರ್ ದೂರ ಇರೋ ನಿಪ್ಲಿ ಫಾಲ್ಸಿಗೆ ಹೊಂಟೇವ್ರಿ. ಈಗ ಹುಸೂರು ಅಂತ ಅಂದ ಒಂದು ಡ್ಯಾಮ್ ಐತಿ. ಸೊ ಆ ಡ್ಯಾಮಿಂದನೇ ನೀರು ಇಲ್ಲೇ ಈ ಫಾಲ್ಸಿಗೆ ಹರ್ಕೊಂಬರ್ತೈತಂತ. ಫ್ಯಾಮಿಲಿ ಬರೋರಿಗೆ ಹೇಳಿ ಮಾಡಿಸಿದ ಫಾಲ್ಸ್ ನೋಡ್ರಿ. ಇದು ಅಷ್ಟೇನು ಡೇಂಜರು ಇಲ್ಲ, ಆರಾಮೆಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡ್ರಿ ಇಲ್ಲಿ ಎಲ್ಲರೂ ಹೆಂಗೆ ಆಟ ಆಡತ್ತಾರ ನೀರೊಳಗೆ. ನಾವು ಹೋಗೋಣ ಬರ್ರಿ. Hello, how are you? I am under the water. Please help me. Here too much raining. ಸೊ ಇಲ್ಲಿಂದ ನೀರು ಸಣ್ಣಗೆ ಹರ್ಕೊಂಬರ್ತೈತಿ. ಅಷ್ಟು ಉದ್ದನೂ ಇಲ್ಲ, ಅಲ್ಲಿ ಕಾಣತೈತಿ ನೋಡ್ರಿ. ಸೊ ಇಲ್ಲಿ ಕಾಣತೈತಿ ನೋಡ್ರಿ, ಇಲ್ಲಿ ಸ್ವಲ್ಪ ಡೀಪ್ ಐತಿ. ಸ್ವಿಮ್ಮಿಂಗ್ ಬರೋರಷ್ಟ ಅಲ್ಲಿ ಹೋಗಿ ಸ್ವಿಮ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ನಿಮ್ಮ ಕೊನೆಯ ಸ್ವಿಮ್ ಆಗಿರ್ತೈತಿ. ಏನು ಬೇಕು? ಶ್ರಾವಣ ಮುಗಿದ್ಮ್ಯಾಗ ಒಂದು ದಿವ್ಸ ಬಲಿಯಾಕಕ್ಕೆ ಬರೋನ್ ಸುಮ್ಕಿರ. ಬ್ಯಾಡ ಹೋಮಸ್ ಬಾ. ಅವಂಗೆ ಮೀನು ಬೇಕಂತ್ರಿ. ಎಲ್ಲಿ ಮೀನು ಆತಾರಂದ್ರಿ ಇದ್ರಾಗಿಂದ. ಅಲ್ಲಿ ಮೀನ ಓಡಾಡತ್ತಾವ. ಬೇಕಾ? ಇಲ್ಲ ನೋಡಿ ಜಿಗಿ ತಿನ್ನ. ಏನು ಬೇಕು? ಮೀನಾ? ಶ್ರಾವಣದಾಗ ಮೀನಾ ತಿನ್ಬಾರ್ದಪ್ಪ, ಮೀನಾ ಸಿಗಂಗಿಲ್ಲ. ಸಂಧ್ಯಾಗ ಹೋಗ್ತಾರೆ. ಇದು ಏನು ಮಾಡತ್ತೀರಿ? ಮೀನ ಹಿಡಿದ್ವಿ ನೋಡ್ರಿ. 5 ಮೀನ ಹಿಡ್ದೇವಿ. ಮೀನಾ ಅಂತ ಹೆಚ್ಚಿದ್ವಿ ನೋಡಿ. ಏನು ಮಾಡ್ತೀವನ? ಹಾಂ ಬಿಡ್ಲಾ? ಬೇಡ ಓಕೆ. ಏನು ಮಾಡ್ತಿ? ಬ್ಯಾಡ ಸಾಕು. ಬ್ಯಾಡ ಬಾರೋ ಸುಮ್ಮನೆ ಹೋಗು. ಒಬ್ನ ಹೋಗು. ಟಾಟಾ ಮಾಡಿ ಬಾಯ್ ಮಾಡಿರಿ. ಬಾಯ್ ಮಾಡ್ಕೊಂಡೆ.